ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇವತ್ತು ರಾಜಣ್ಣ ಅವರ 95ನೇ ಬರ್ತಡೆ. ಎಷ್ಟು ಅದ್ಭುತ ನೆನಪುಗಳು ನಮಗೆ ಅಂದ್ರೆ, ನಮ್ಮ ತಂದೆಯವರು 31, ಅವರು 29. ನಾನು ಅವರಿಬ್ಬರು ಮೂಗಿನ ನೋಡಿದಾಗ ನಂಗೆ ಹೆಂಗೆ ಈ ಇಶ್ವಿಗಳಲ್ಲಿ ಬಂದವರಿಗೆಲ್ಲ ಇದೇ ತರ ಮೂಗಿರುತ್ತಾ ಅಂತ ನನಗೆ ಯಾವಾಗಲೂ ಒಂದು ಯಕ್ಷ ಪ್ರಶ್ನೆ. ನಮ್ಮ ತಂದೆಗೆ ಒಂದು ಉದ್ದಪ್ಪ ನಾವು ನನ್ನ ಒಂದು ಜನ್ಮಾಂತರದ ಒಂದು ಪುಣ್ಯ, ನನ್ನ ಬಾಲ್ಯಾವಸ್ಥೆಯಿಂದನೂ ಕೂಡ ನಾನು ರಾಜಣ್ಣ ಅಂದ್ರೆ ಪಂಚಪ್ರಾಣ. ಬ್ಲ್ಯಾಕ್ ಅಂಡ್ ವೈಟ್ ಯುಗದಿಂದ ನಾವು ಸಿನಿಮಾ ನೋಡಿದಂತು. ನನಗೆ ಗೀತಾಂಜಲಿ ಒಂದು ರೀತಿ ನನ್ನ ಕಲೆಗೆ ತುಂಬಾ ಸಹಕಾರ ಮಾಡಿದಂತ ಒಂದು ಚಿತ್ರಮಂದಿರ ನಂಗೆ ಬಹಳ ಹತ್ತಿರದಲ್ಲಿತ್ತು. ಸೊ ಬಹುತೇಕ ಒಂದು 160 ಚಿತ್ರದವರೆಗೂ ಹತ್ತ ನಾನು ನೋಡಿದ್ದೆ. ಕಾಕತಾಳೀವೋ ಏನೋ ಮೊನ್ನೆ ನನಗೆ ನಾಳದ ಮಯಂತಿ ಪಿಕ್ಚರ್ ನೋಡ್ಬೇಕು ಅಂತ ಆಸೆ ಆಯ್ತು. ಕೆಂಪರಾಜ ಅರಸು ಅವ್ರ ಚಿತ್ರ. ಅದನ್ನ ನೋಡಿದಾಗ ನನಗೆ ಅನಿಸ್ತಾ ಇದ್ದು ರಾಜ್ಕುಮಾರ್ ಅವರು ಈ ಪಾತ್ರದಲ್ಲಿ ಹೆಂಗಿರ್ತಾ ಇತ್ತು ಅಂತ. ಅದಾದ್ಮೇಲೆ ನಾನು ರಣಧೀರ ಕಂಠೀರವ ಬಿಟ್ಬಿಟ್ಟಿದ್ದೆ, ನೋಡಿರ್ಲಿಲ್ಲ. ಸೊ ಅದು ಬಹಳ ಒಳ್ಳೆ ಪ್ರಿಂಟ್ ಸಿಕ್ತು. ನಾನು ಅದು ಎಲ್ಲ ಕಲಾವಿದರು ಸೇರಿ ಮಾಡಿದಂಥ ಚಿತ್ರ. ಅದನ್ನು ನೋಡಿದಾಗ ಅದೇನೋ ಒಂದು ರೀತಿ ವಾರದಲ್ಲಿ ಬಹಳ ನೆನಪು ಅವ್ರ ಬಗ್ಗೆ. ನಾನು ಚೆನ್ನ ಅವ್ರಿಗೆ ಯಾವಾಗಲೂ ಹೇಳೋದು, ಒಂದು ಬಾರಿ ಬಹಳ ಮಜಾ ಇತ್ತು. ಚೆನ್ನ ಅವರು ರಮಣರಾವ್ ಕ್ಲಿನಿಕ್ ಹತ್ರ ನಡ್ಕೊ ಬರ್ತಾ ಇದ್ದಾರೆ. ನಾನು ಚೆನ್ನನ್ಗೆ ಕೇಳೋದು, ಏನ್ ಚೆನ್ನ ಎಲ್ಲಿ ಯಜಮಾನರು ಬಿಟ್ಬಿಟ್ಟು ಒಬ್ಬರೇ ಓದ್ತಾ ಇದೆಯಲ್ಲಪ್ಪ ಅಂತ ಕೇಳಿದ್ರೆ, ಇವು ಕಣ್ಣುಡಿತವ್ರೆ ಇದ್ದೇ ಅವ್ರೆ. ನೋಡಿದ್ರೆ ಅವರು ಒಂದು ಪೇಟ ಸುತ್ತಕೊಂಡು ಅವರು ವಾಕ್ ಮಾಡಿಕೊಂಡು ಬರೋ ಅಂಥದ್ದು. ನಾನು ಅವರಲ್ಲಿ ಕಂಡಿದ್ದೇನು ಅಂದ್ರೆ, ಒಂದು ತಂದೆಯ ವಾತ್ಸಲ್ಯ. ಅವ್ರಿಗೆ ಕಲಾವಿದರು ಅಂದ್ರೆ ಎಂಥ ಪ್ರೇಮ ಅಂದ್ರೆ, ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋ ಒಂದು ಆಸೆ ಪಡುವಂತ ಒಂದು ದೊಡ್ಡ ಆತ್ಮ ಅವರು. ನಾನು ಮನೆ ಕಟ್ಟಿದಾಗ ಮಲ್ಲೇಶ್ವರಮಲ್ಲಿ 94ನೇ ಇಸ್ವಿ ನಾನು ಹೋಗಿ, ಅಣ್ಣ ಹಿಂಗೊಂದು ಸಣ್ಣ ಮನೆ ಕಟ್ಟಿದ್ದೀನಿ, ತಾವು ಬರಬೇಕು ಅಂತ ಅಂದಾಗ, ಬಹುಶಃ ನನಗೆ ಅವತ್ತು ಅವರು ಕೊಟ್ಟಂತ ಆನಂದ ಇದೆಯಲ್ಲ, ಐ ಕಾಂಟ್ ಫರ್ಗೆಟ್. ಸುಮಾರು 11 ಗಂಟೆಗೆ ಚೆನ್ನ ಅವರು ಅಮ್ಮ ಅವರು ಬಂದರು. ಅಷ್ಟರಲ್ಲಿ ಮಂತಾಳ ಶ್ರೀಗಳು ಬಂದು, ನಾವಿಬ್ರು ಮಂತಾಳ ಶ್ರೀಗಳ ಕೈ ಹಿಡಿದು ನಮ್ಮ ಮನೆ ಒಳಗೆ ಕರ್ಕೊಂಡು ಹೋದಂಥದ್ದು. ಅದಾದ್ಮೇಲೆ ಅದೇನಾಯ್ತು ಗೊತ್ತಿಲ್ಲ, ಬಹಳ ಪ್ರಶಾಂತವಾಗಿ ಅವರು ಮಧ್ಯಾಹ್ನ 3 ಗಂಟೆವರೆಗೂ ಕೂತಿ ಅನೇಕ ಆಧ್ಯಾತ್ಮಿಕ ಚಿಂತನೆಗಳನ್ನ ಮಂತಾಳ ಶ್ರೀಗಳವ್ರ ಜೊತೆ ಮಾಡಿದ್ದು. ಮತ್ತೆ ರಾಯರ ಒಂದು ಮೂಲ ಫೋಟೋ ಅದು ಮಠದಲ್ಲಿದೆ. ಅದು ಬಹುತೇಕ ಯಾರು ನೋಡಿರೋದು ಸಾಧ್ಯ ಇಲ್ಲ. ಅದು ಮೂಲ ಪೆಟ್ಟಿಗೆಯಲ್ಲಿ ಬಂದಾಗ ನನಗೆ ಅದೊಂದು ಬಹಳ ಇಂಟ್ರೆಸ್ಟ್ ಆಯ್ತು. ಅದನ್ನ ನನ್ನ ಅಮ್ಮ ಅವ್ರಿಗೆ ಮತ್ತೆ ರಾಜಣ್ಣ ಅವ್ರಿಗೆ ಆ ಚಿತ್ರವನ್ನ ತೋರಿಸಿದಾಗ ಅವ್ರಿಗೆ ಆದಂತ ಒಂದು ಆನಂದ ನೋಡಿ, ಇವೆಲ್ಲ ಚಿಕ್ಕದೆಲ್ಲ ನಿನಗೆ ಗೊತ್ತು, ನಾನು ನೋಡೇ ಇರಲಿಲ್ಲ ಅನ್ನೋವಂಥದ್ದು. ಹೀಗೆ ಅನೇಕ ನೆನಪುಗಳು ಮಾನಸದಲ್ಲಿ, ಅವರ ಜೊತೆ ಒಡನಾಟಗಳು, ಮತ್ತೆ ಅವರ ಪ್ರೀತಿ, ವಾತ್ಸಲ್ಯ ಮತ್ತೆ ಆಶೀರ್ವಾದ, ಎಲ್ಲದಕ್ಕಿಂತ ನಾನು ಹಿಂದೆ ಹೇಳಿದ್ದೆ, ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈಗೂ ಅವರೊಂದು ಸಾನ್ನಿಧ್ಯದಲ್ಲಿ ಹೇಳಿದ್ರೆ ತಪ್ಪಲ್ಲ ಅಂತ ನಂಗೆ ಅನ್ಸುತ್ತೆ. ನಂಗೆ ಬಹಳ ದೊಡ್ಡ ಒಂದು ಕೆಟ್ಟ ಕಾಲ ಅಂತ ಒಂದು 94ನೇ ಇಸ್ವಿ ನಾನು ಸುಮಾರು ಒಂದು 4 ಬಸ್ ಪರ್ಚೇಸ್ ಮಾಡಿದ್ವಿ. ನಮ್ಮ ತಂದೆಯವರ ಆದೇಶದ ಮೇರೆಗೆ ಬೇರೆ ವ್ಯವಹಾರಗಳು ಮಾಡಿದ್ವಿ. ಎಲ್ಲವೂ ಫ್ಲಾಪ್ ಆದಂತ ಸಮಯದಲ್ಲಿ ಬಹಳ ಡಿಸಾಸ್ಟರ್, ಅದು ಸ್ವಾಭಿಮಾನಕ್ಕೆ ಧಕ್ಕೆ ಬರುವಂತ ಪೀರಿಯಡ್ ಬಂದ್ಬಿಡ್ತದ. ಆಗ ಒಂದು ಆತ್ಮಹತ್ಯೆ ಪ್ರಯತ್ನ ಮಾಡ್ಬಿಟ್ಟಿದ್ದೆ ನಾನು. ನಿಮ್ ನೆನಪಿದ್ಯೋ? ಮಣಿಪಾಲ್ ಹಾಸ್ಪಿಟ್ಲಿಗೆ ಹಾಕ್ಬಿಟ್ಟಿದ್ದು ನನಗೆ ಮೈ ಮೇಲೆ ಪ್ರಜ್ಞೆ ಇಲ್ಲ. ನನಗೆಲ್ಲ ಆದ್ಮೇಲೆ ನನಗೆ ನೆನಪಾಗಿದ್ದು, ಅಣ್ಣ ಅವರು ಅಲ್ಲಿ ಬಂದು ನನ್ನ ತಲೆ ಹತ್ರ ಕೂತಿ ತಲೆ ಸೌರಿ ಆಶೀರ್ವಾದ ಮಾಡಿ, ನಿಂಗೆ ಒಳ್ಳೇದಾಗ್ಬೇಕು ಅಂತ ಹೇಳಿ ಅವ್ರು ಜಪ ಮಾಡಿ ಎದ್ದೋಗಿದ್ರು. ಅದಾದ್ಮೇಲೆ ಪಾಪ ನಾವೆಲ್ಲ ಸರಿ ಆದ್ಮೇಲೆ ನನಗೂ ಒಂದ್ ಸ್ವಲ್ಪ ನಾಚಿಕೆ ಆಗೋಯ್ತು, ಏನಿಂತ ಪ್ರಯತ್ನ ನಾನು ಮಾಡಿಬಿಟ್ಟೆ ಅಂತ. ಅದಾದ್ಮೇಲೆ ನನಗೆ ಮನೆ ಕರೆಸಿ ಬದುಕಿನ ಒಂದು ಬಹಳ ದೊಡ್ಡ ಸತ್ಯವನ್ನ ಹೇಳಿದ್ರು ನನಗೆ. ಅದು ನಾನು ಇವತ್ತು ಎಷ್ಟೋ ಜನಕ್ಕೆ ಹೇಳ್ತಿರ್ತೀನಿ. ಯಾವುದೇ ಕಾರಣಕ್ಕೂ ಅತಿಯಾದ ಆಸೆ ದುಃಖದ ಮೂಲ. ತುಂಬಾ ಆಸೆ ಬೇಡ ಯಾರಿಗೂ. ಆಮೇಲೆ ನಾವು ಯಾವುದೇ ಕಾರಣಕ್ಕೂ ಜಗತ್ತನ್ನ ಮೆಚ್ಚಿಸಿ ನಾವು ಬದುಕಕ್ಕೆ ಹೋಗ್ಬಾರ್ದು. ಅದು ಬಹಳ ದೊಡ್ಡ ದುರಂತ ಬಂದ್ಬಿಡುತ್ತೆ. ಇದೇ ಕೃಷ್ಣ ಭಗವದ್ಗೀತೆನಲ್ಲಿ ಹೇಳಿದ್ದು.
ಅತಿ ಆಸೆ ದುಃಖದ ಮೂಲ. ಹಾಗಾಗಿ ನಿಂಗೆ ಎಷ್ಟು ಬೇಕೋ ಅಷ್ಟು ನಿನ್ನ ಹಾಸಿಗೆ ಇದ್ದಷ್ಟು ಕಾಲು ಚಾಚುವಂತ ಗುಣವನ್ನ ರೂಢಿಪಡಿಸ್ಕೋಬೇಕು. ಅದು ಸೇಫು ಮನುಷ್ಯನಿಗೆ. ಯಾವೊಬ್ಬ ದೊಡ್ಡ ಕಾರ್ ತಗೊಂತಾನೆ ಅಂದ ತಕ್ಷಣ ನನ್ನ ಹತ್ರ 10 ರೂಪಾಯಿ ನಾನು ಸಾಲ ಮಾಡಿ ಕಾರ್ ತಗೊಂಡ್ರೆ ಅದ್ರ ದುಃಖ ಶಿಕ್ಷೆ ನಿಮ್ಗೆ. ಹಾಗೆ ನನಗೆ ಬಹಳ ದೊಡ್ಡ ಒಂದು ಮಾನಸಿಕ ಸ್ಥೈರ್ಯ ಎಲ್ಲ ಕೊಟ್ಟು ಆಮೇಲೆ ನನ್ನ ಎಲ್ಲ ಚಿತ್ರಗಳು ಅದಾದ ನಂತರ ಬಹಳ ಮ್ಯಾಸಿವ್ ಹಿಟ್ ಆದಾಗ ಬಹಳ ಸಂತೋಷಪಟ್ಟು ಅದರಲ್ಲಿ ನಾನು ಅವರಂತೆಯೇ ನಟಿಸಿದಂತ ಒಂದು ತ್ರಿಮೂರ್ತಿ ಗೆಟಪ್ ಹಾಕಿ ಮಾಡಿದಂತ ಪಟೇಲ ಅನ್ನೋ ಒಂದು ಚಿತ್ರ ಅದನ್ನ ನೋಡಿ ಬಹಳ ನಕ್ಕು. ಅಮ್ಮ ಅವ್ರು ನನಗೆ ಅವ್ರ ಆಫೀಸಲ್ಲಿ ಹೇಳಿದ್ರು, ಏನ್ ಪಿಕ್ಚರ್ ಅದು ಅಣ್ಣನ ಹಂಗ್ ನಗಿಸ್ತೀನಿ ನೀನು. ನಾನು ಬಹಳ ಕುತೂಹಲದಿಂದ ಹೋದಾಗ ಅವ್ರು ನನಗೆ ಕೇಳಿದ ಒಂದೇ ಪ್ರಶ್ನೆ, ನಾನು ಯಾರೋ ಕೇಡಿಗಳೆಲ್ಲ ಹೋದ್ರೆ ಕೈಕಾಲು ಮಕ ಎಲ್ಲ ಕೆರ್ಕಂತೀನಿ ನಾನು ಅಂದ್ರೆ ಅದು ಸೈಡಲ್ಲಿ ಕೆರ್ಕೊಬಿಟ್ಟಿದ್ದೀನಿ ನಾನು ಹೇಳಿ ಬಿದ್ದಿದ್ದು ಅವರು. ಹಾಗೆ ಅದು ಒಂದು ದೊಡ್ಡ ಹೇಳಕ್ ಅಸಾಧ್ಯವಾದಂತ ಸಂಬಂಧ. ಆಮೇಲೆ ಲಾಸ್ಟ್ ಅವ್ರ ಅಳಿಯನ ಚಿತ್ರವೇ ನಾನು ಮಾಡ್ತಿದ್ದೆ. ಅಂಬರೀಶ್ ಅವರು ಪಾಪ ಅವತ್ತೆಲ್ಲ ವಿಶೇಷವಾಗಿ ಸೆಟ್ಟಲ್ಲಿ ಎಲ್ಲರಿಗೂ ಅವರ ಅಭಿಮಾನಿಗಳೆಲ್ಲ ತಂದು ಊಟಕ್ಕೆ ಹಾಕಿದ್ರು. ಎಲ್ಲ ಕೂತಿದ್ವಿ. ನಾನು ಊಟ ಆದ್ಮೇಲೆ ಸ್ವಲ್ಪ ಮನಗೋ ಅಭ್ಯಾಸ. ನನ್ನ ಸಹಾಯಕ ಬಂದು ಹೇಳ್ದ, ರಾಜ್ಕುಮಾರ್ ಅವರು ಹೋಗ್ಬಿಟ್ರು ಅಂತ. ನಾನು ಮೇಕಪ್ ತೆಗಿಲಿಲ್ಲ ಯಾರಿಗೂ. ಇದೆ ಅಲ್ಲಿಂದ ಗಾಡಿನಲ್ಲೇ ಮೇಕಪ್ ತಗೊಂಡು ನಾನು ಬಂದು ಅವರ ಕಡೆಯ ಜರ್ನಿಯಲ್ಲಿ ಕಟ್ಟ ಕಡೆಯವರೆಗೂ ನಾನು ಇದ್ದಂತ ಅವ್ರಿಗೆ ಸೇವೆ ಮಾಡಿದಂಥದ್ದು ನನ್ನ ನೆನಪಲ್ಲಿದೆ. ಎಲ್ಲ ಜನರು ಆರ್ಭಟ ಆದಾಗ ಅವರು ಶಿಷ್ಯ ಮನೆಯಲ್ಲಿ ಊಟ ಕೊಡೋನು ಒಬ್ಬ ಇದ್ದ. ನಾನು ಅವನು ನಮ್ಮ ಗಣೇಶ್ ಅಂತ ಟಿವಿ ಆಕ್ಟ್ರು 3 ಜನ ನಾ ಬಾಡಿನ ಹೈಜಾಕ್ ಮಾಡಿ ತಗೊಂಡೋಗಿ ಅದನ್ನ ಸ್ಯಾಂಕಿ ಟ್ಯಾಂಕು ಬ್ರಿಡ್ಜ್ ಮೇಲೆ ನಿಲ್ಲಿಸ್ಕೊಂಡ್ಬಿಟ್ಟಿದ್ವಿ. ಅರ್ಧ ಗಂಟೆ ಆದ್ಮೇಲೆ ಫೋನ್ ಮಾಡಿದ್ರೆ ಎಲ್ಲ ಹೋಗಿರ್ತಾರೆ ಅಂತ ತಿಳ್ಕೊಂಡು ವಾಪಸ್ ತಂದಾಗ ತಿರ್ಗಾ ವಾಪಸ್ ಎಲ್ಲರೂ ಅಲ್ಲೇ ಇದ್ದಾರೆ. ಹಂಗೆ ಅವರ ಕಡೆ ಒಂದು ಸೇವೆಯನ್ನು ಕೂಡ ಮಾಡುವಂತ ಒಂದು ಸೌಭಾಗ್ಯ ಸಿಕ್ತು. ಅದಾದ್ಮೇಲೆ ನನಗೆ ಅವರನ್ನ ಈ ಮಣ್ಣಿಗೆ ಹಾಕಿದಾಗ ನೋಡಕ್ ಆಗ್ಲಿಲ್ಲ ನನ್ನ ಕೈನಲ್ಲಿ. ಯಾಕೆಂದ್ರೆ ಅವತ್ತಿದ್ದು ಬಹುಶಃ ನೆನಪಿದೆ, ಎಲ್ಲೂ ಕೂಡ ಯಾವ ವೆಹಿಕಲ್ ಬರಕ್ಕಾಗಲ್ಲ, ಲಕ್ಷಾಂತರ ಜನ ಸುತ್ತಲೂ ಇದ್ದಿದ್ದ ನಾನು ಅವತ್ತು ಐ ಮಿಸ್ ದಟ್. ಹಾಗೆ ಇವತ್ತು ಏನೇ ಆದ್ರೂ ರಾಜ್ಕುಮಾರ್ ಎಂಬ ದೊಡ್ಡ ಶಕ್ತಿ ಕಲಾರಂಗದಲ್ಲಿ ಸಿನ್ಸ್ ಫ್ರಮ್ 1854 ಚಿತ್ರರಂಗಕ್ಕೆ, ಕನ್ನಡ ಚಿತ್ರರಂಗಕ್ಕೆ ಬೆಲೆ ಇಲ್ದಿರೋ ಕಾಲದಲ್ಲಿ, ರಾತ್ರಿ ಎಲ್ಲ ಜಾಗರಣೆ ಮಾಡೋ ಕಾಲದಲ್ಲಿ ಅವರು ಕನ್ನಡಕ್ಕೋಸ್ಕರ ಅನೇಕ ದಿನಗಳು ಉಪವಾಸ ಮತ್ತೆ ಜಾಗರಣೆಗಳನ್ನ ಮಾಡಿ ಈ ಕನ್ನಡ ಚಿತ್ರರಂಗದ ಅಭಿವೃದ್ಧಿಗೆ ಅವರು ಬಹಳ ದೊಡ್ಡ ಒಂದು ರಾಜಮಾರ್ಗವನ್ನ ಮಾಡಿಕೊಟ್ಟು ಒಂದು ಆ ಕಲಾವಿದರ ಸಂಘ, ಕಲಾವಿದರನ್ನ ಕರೆಸೋದು, ಅವ್ರ ಕಷ್ಟ ಸುಖ ಕೇಳೋದು ಎಲ್ಲ ಮಾಡುವಂಥದ್ದು ಒಂದಿತ್ತು. ಇವತ್ತು ಆ ದಿನಗಳು ನಮ್ಮಲ್ಲಿ ಇಲ್ಲ, ಆ ಒಂದು ಭಾವಣಿಕೆನೂ ಇಲ್ಲ, ಯಾವುದೂ ಇಲ್ಲ. ಹಾಗಾಗಿ ನಾವು ಅವರ ಸ್ಮರಣೆನ ಮನಸ್ಸಿನಲ್ಲಿ ಇಟ್ಟುಕೊಂಡು ರಾಜ್ಕುಮಾರ್ ಅವರು ಕಲಿಸ್ಕೊಟ್ಟಂತ ಬಹಳ ಅದ್ಭುತ ಅದು. ಇಲ್ಲ ಅಂದ್ರೆ ನನ್ನಂತ ಒಬ್ಬ ಸಾಮಾನ್ಯನು, ಯಾವುದೋ ಹಳ್ಳಿಯಿಂದ ಬಂದವನು, ನಮಗೆ ಯಾವುದೋ ಒಂದು ಸಣ್ಣ ಕೆಲಸ ಸಿಕ್ಕಿದ್ರೆ ಸಾಕು ಅಂತ ಚಿಂತನೆ ಮಾಡೋದವನಿಗೆ ಕಲಾರಂಗ, ರಾಜಕಾರಣ ಎಲ್ಲವೂ ಸಿಗಬೇಕು ಅಂದ್ರೆ ಇಂಥ ಮಹನೀಯರ ಆಶೀರ್ವಾದ. ಇವತ್ತು ಅವರ 95ನೇ ಹುಟ್ಟುಹಬ್ಬ. ಅವರು ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದಾರೆ, ಎಲ್ಲರ ಮನಸ್ಸಿನಲ್ಲಿ.